ಕಾರ್ಕಳ ವಲಯ ವತಿಯಿಂದ ಕಾರ್ಕಳ ತಾಲೂಕಿನ ಮುಟ್ಲುಪಾಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ವಲಯದ ಅಧ್ಯಕ್ಷರಾದ ಪ್ರಮೋದ್ ಪೈ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಲಾಯಿತು. ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಅತಿಥಿಗಳು ಪುಷ್ಪಾರ್ಚನೆ ಮಾಡಿದರು. ಮುಖ್ಯ ಅತಿಥಿ ಸಾಮಾಜಿಕ ಕಾರ್ಯಕರ್ತ ಸಮೃದ್ಧ ಶೆಟ್ಟಿಯವರು ಮಾತನಾಡಿ, ನಾವು ಕನ್ನಡ ಶಾಲೆಗಳನ್ನು ಉಳಿಸಿದ್ರೆ ಕನ್ನಡಕ್ಕೆ ಉಳಿಗಾಲವಿದೆ. ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಸೇರಿಸಿ ಕನ್ನಡವನ್ನ ಉಳಿಸಬೇಕು ಹಾಗೂ ಬೆಳೆಸಬೇಕು ಎಂದು ಹೇಳಿದರು. ಭಾಷೆಯನ್ನು ನಾವು ಗೌರವಿಸುವುದರೊಂದಿಗೆ ನಮ್ಮ ಭಾಷೆಯನ್ನು ನಾವು ಎತ್ತಿ ಹಿಡಿಬೇಕು. ಕನ್ನಡ ಶಾಲೆಗಳು ಉಳಿದರೆ ಮಾತ್ರ ಕನ್ನಡಕ್ಕೆ ಉಳಿಗಾಲವಿದೆ. ನಮ್ಮ ಶಾಲೆ ಬಹಳ ಇದೆ, ಮಕ್ಕಳಿಲ್ಲ ಅಂದರೆ ಎಲ್ಲ ಖಾಸಗಿ ಶಾಲೆಗಳ ಇದರಿಂದಾಗಿ ಮಕ್ಕಳ ಸಂಖ್ಯೆ ದಿನದಿಂದ ಕಡಿಮೆ ಆಗ್ತಾ ಇದೆ. ಇವರು ನಿವೃತ್ತಿಯಾಗಿ ತುಂಬಾ ವರ್ಷ ಆಯ್ತು, ಆದ್ರೂ ಪ್ರತಿದಿನ ಈ ಶಾಲೆಗೆ ಬಂದು ಈ ಮಕ್ಕಳೊಟ್ಟಿಗೆ ಬೆರೀತಾರೆ. ಈ ಚಂದ್ರಕಾಂತ್ ಮಾಸ್ಟರ್ ಅಂದ್ರೆ ಅವರಿಗೆ ಇರುವಂತಹ ಒಂದು ಅಭಿಮಾನ. ಮುಖ್ಯ ಶಿಕ್ಷಕಿ ನಂದಿನಿ ಕುಮಾರಿ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ವಿವರಿಸಿದ್ರು. ನಮ್ಮ ಶಾಲೆ ಸ್ವಲ್ಪ ಮಕ್ಕಳು ಕಡಿಮೆ ಇರುವ ಕಾರಣದಿಂದ ಪೇರೆಂಟ್ಸ್ ಸಹ ಜಾಸ್ತಿ ಬರಲ್ಲ, ಮಕ್ಕಳು 14 ಮಕ್ಕಳು ಇರೋದು. ಹಾಗಾಗಿ ಇವತ್ತು ತುಂಬಾ ಖುಷಿ ಆಗ್ತಿದೆ, ಎಷ್ಟೊಂದು ಜನ ಬಂದಿದ್ದಾರಲ್ಲ ಅಂತ. ನೋಡಿದ್ರೆ ಎಷ್ಟು ಜನ ಸೇರ್ಲಿಕ್ಕೆ ಕರ್ನಾಟಕ ರಾಜ್ಯೋತ್ಸವವನ್ನ ಯಾಕೆ ಆಚರಿಸ್ತಿದೀವಿ ಅಂದ್ರೆ ಮಕ್ಕಳೇ, ಹಿಂದೆ 1950 ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಕರ್ನಾಟಕ ರಾಜ್ಯವಾಗಿರ್ಲಿಲ್ಲ. ನಮ್ಮ ಕನ್ನಡ ಭಾಷೆ ಮಾತನಾಡುವವರು ಬೇರೆ ಬೇರೆ ಪ್ರಾಂತ್ಯಕ್ಕೆ ಸೇರಿ ಹೋಗಿದ್ರು. ಅಂದ್ರೆ ಸ್ವಲ್ಪ ಜನ ಮದ್ರಾಸ್ ಸರ್ಕಾರ ಆಳ್ತಿತ್ತು, ಕೆಲವು ಜಿಲ್ಲೆಗಳನ್ನ ಇದು ಬಾಂಬೆ ಸರ್ಕಾರ ಆಳ್ತಿತ್ತು, ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿತ್ತು. ಹೀಗೆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇದೇ ವೇಳೆ ನಿವೃತ್ತ ಶಾಲಾ ಮುಖ್ಯ ಶಿಕ್ಷಕರಾದ ಚಂದ್ರಕಾಂತ್ ತಂಡಾರು ಅವರು ಮಾತನಾಡಿ, ಇಂತಹ ಕುಗ್ರಾಮದಲ್ಲಿರುವ ಏಕೈಕ ಕನ್ನಡ ಶಾಲೆಯಲ್ಲಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರು ಕನ್ನಡ ರಾಜ್ಯೋತ್ಸವವನ್ನು ಇಷ್ಟು ಅದ್ದೂರಿಯಾಗಿ ಆಚರಿಸುವುದು ಇದೇ ಪ್ರಥಮ ಬಾರಿಗೆ ಆಗಿದೆ ಎಂದು ಹೇಳಿದರು. ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ನಮ್ಮ ಇಲ್ಲೆಲ್ಲ ಇವತ್ತು ಇವರು ಬಂದು ಇಟ್ಟು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಮೊದಲೆಲ್ಲ ನಾವು ಭುವನೇಶ್ವರಿ ದೇವಿಯ ಫೋಟೋಕ್ಕೆ ಹಾರ ಹಾಕಿ ಮಕ್ಕಳಿಗೆ ಸಿಹಿ ಕೊಟ್ಟು ಮಕ್ಕಳಿಗೆ ಈ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ವಿಷಯವನ್ನು ತಿಳಿಸಿ ನಂತರ ಶಾಲಾ ವಿದ್ಯಾರ್ಥಿಗಳಿಂದ ಕನ್ನಡ ನಾಡುನುಡಿಯ ಬಗ್ಗೆ ಭಾಷಣವನ್ನ ಮಾಡಿಸಲಾಯಿತು. ವೇದಿಕೆಯಲ್ಲಿ ಅಧ್ಯಕ್ಷರಾದ ಪ್ರಮೋದ್ ಪೈ, ಆಶಲತಾ, ಕಾರ್ಕಳ ವಲಯ ಗೌರವಾಧ್ಯಕ್ಷರಾದ ಸುಶೀಲ್ ಕುಮಾರ್, ಉಪಾಧ್ಯಕ್ಷರಾದ ಪ್ರಕಾಶ್ ಪ್ರಭು, ಕೋಶಾಧಿಕಾರಿಯಾದ ಸತೀಶ್ ಆಚಾರ್ಯ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ.